ಮನೆಗೊಂದು ಜಾತಿಯ ಬಬ್ಬ ನಿಜಕ್ಕೂ ಶಾಕಿಂಗ್ ಇದು. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗುತ್ತೆ. ರಾಜ್ಯದಲ್ಲಿನ 1500ಕ್ಕೂ ಹೆಚ್ಚು ಜಾತಿ ಮತ್ತು ಉಪಜಾತಿಗಳಿದ್ದಾವೆ. ಮನೆಗೊಂದು ಜಾತಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಲಭ್ಯ. ಇದು ಸೆಪ್ಟೆಂಬರ್ 22ನೇ ತಾರೀಖಿನಿಂದ ರಾಜ್ಯದಲ್ಲಿ ಕಾಸ್ಟ್ ಸೆನ್ಸಸ್ ಶುರುವಾಗುತ್ತೆ. ರಾಜ್ಯದಲ್ಲಿವೆ 1500ಕ್ಕೂ ಹೆಚ್ಚು ಜಾತಿ ಮತ್ತು ಉಪಜಾತಿ. ಕರ್ನಾಟಕದಲ್ಲಿವೆ ಬರೋಬ್ಬರಿ 1561 ಜಾತಿ ಉಪಜಾತಿ. ಮತಾಂತರಗೊಂಡವರ ಜಾತಿಗಳ ಉಲ್ಲೇಖ. ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರು ಉಲ್ಲೇಖ. ಪ್ರತಿಪಕ್ಷ ಬಿಜೆಪಿ ತಕರಾರು, ಆಕ್ರೋಶ ವಿಸ್ಫೋಟ. ಆದರೆ ಇದನ್ನು ಸಮರ್ಥಿಸಿಕೊಂಡ ರಾಜ್ಯ ಸರ್ಕಾರ ಮತಾಂತರಿಗಳ ಜಾತಿ ಮಾಹಿತಿ ಕಲೆ ಹಾಕಿದ್ರೆ ತಪ್ಪೇನು? ಟೀಕಾಕಾರರನ್ನು ಪ್ರಶ್ನೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ಮತಾಂತರಿಗಳ ಲೆಕ್ಕಗಳನ್ನು ಕೆದಕಿದ್ರೆ ತಪ್ಪೇನು ಅಂತ ಹೇಳಿ ಸಿದ್ದರಾಮಯ್ಯನವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರಂತೆ. ನಮ್ಮ ಕರ್ನಾಟಕದಲ್ಲಿ 1500ಕ್ಕೂ ಹೆಚ್ಚು ಜಾತಿ ಮತ್ತು ಉಪಜಾತಿ ಇದಾವಂತೆ. ಜಾತಿ ಮತ್ತು ಉಪಜಾತಿ. ಜಾತಿ ಒಳಗೊಂದು ಜಾತಿ, ಅದರೊಳಗೊಂದು ಉಪಜಾತಿ. ಇನ್ನು ಮತಾಂತರಗೊಂಡಂತಹ ಆ ಕಾಲಂ ಕೂಡ ಇದೆ. ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರು ಕೂಡ ಉಲ್ಲೇಖ. ಪ್ರತಿಪಕ್ಷ ಬಿಜೆಪಿ ತಕರಾರು. ರಾಜೇಶ ಅಂತ ಒಬ್ಬ ಇರ್ತಾನೆ, ಆತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರ್ತಾನೆ ಅನ್ಕೊಳ್ಳಿ. ರಾಜೇಶ್ ಗಿಲ್ಬರ್ಟು, ರಾಜೇಶು ಮತ್ತೊಂದು ಮಗದೊಂದು ಆಗಿರ್ತಾನೆ. ಆತನ ವಿವರಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಸರ್ಕಾರದ ಈಗಿನ ಕ್ಯಾಸ್ಟ್ ಸೆನ್ಸಸ್ ಪ್ರಕಾರ ಆತ ಯಾವ ಜಾತಿಲಿದ್ದ, ಯಾವ ಜಾತಿಯಿಂದ ಬೇರೆ ಧರ್ಮಕ್ಕೆ ಮತಾಂತರ ಆದ. ಸೊ ಇದು ವಿಪಕ್ಷದವರ ಆಕ್ರೋಶಕ್ಕೆ ಕಾರಣ ಆಯಿತು. ಈ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ರಾಜ್ಯ ಸರ್ಕಾರ ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆಯಂತೆ. ಕರ್ನಾಟಕದಲ್ಲಿ ಬರೋಬ್ಬರಿ 1561 ಜಾತಿ ಉಪಜಾತಿ ಇದೆ. ಮತಾಂತರಗೊಂಡವರ ಜಾತಿಗಳ ಉಲ್ಲೇಖ. ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರು ಕೂಡ ಉಲ್ಲೇಖ. ಪ್ರತಿಪಕ್ಷ ಬಿಜೆಪಿ ತಕರಾರು, ಆಕ್ರೋಶ ಸ್ಫೋಟಗೊಂಡಿದೆ. ಆದರೆ ಇದನ್ನು ಸಮರ್ಥನೆ ಮಾಡಿಕೊಂಡ ರಾಜ್ಯ ಸರ್ಕಾರ ಮತಾಂತರಿಗಳ ಜಾತಿ ಮಾಹಿತಿ ಕಲೆ ಹಾಕಿದ್ರೆ ತಪ್ಪೇನು? ಟೀಕಾಕಾರರನ್ನ ಪ್ರಶ್ನೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.